ಒನ್ ನೇಷನ್ ಒನ್ ಎಲೆಕ್ಷನ್, ಒಂದು ದೇಶ ಒಂದು ಚುನಾವಣೆಯ ವಿಚಾರ. ಈ ವಿಚಾರಕ್ಕೆ ಅಂದ್ರೆ ಆ ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅಂಗೀಕಾರವನ್ನ ವ್ಯಕ್ತಪಡಿಸಿದೆ. ಮುಂದಿನ ವಾರ ಲೋಕಸಭೆಯಲ್ಲಿ ಬಿಲ್ ಮಂಡನೆಗೆ ಬೇಕಾದಂತಹ ತಯಾರಿಯನ್ನ ಎನ್ಡಿಎ ಒಕ್ಕೂಟ ಮಾಡ್ತಾ ಇದೆ. ಬಹಳ ನಿರೀಕ್ಷಿತವಾದಂತಹ ವಿಚಾರ ಆಗಿತ್ತು. ಈ ಸಲ ಚಳಿಗಾಲದ ಅಧಿವೇಶನದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಹೆಜ್ಜೆಯನ್ನ ಇಡುತ್ತೆ ಅಂತ, ಅದೇ ರೀತಿ ಸಂಪುಟದಲ್ಲಿ ಇದರ ಬಗ್ಗೆ ಅಂಗೀಕಾರ ಆಗಿದೆ. ಇನ್ನೇನಿದ್ರು ಕೂಡ ಅದನ್ನ ಬಿಲ್ ಪಾಸ್ ಮಾಡ್ಕೊಳ್ಳೋದಕ್ಕೆ ಓಕೆ ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಬಹಳ ನಿರೀಕ್ಷೆ ಇತ್ತು, ಬಿಕಾಸ್ ಬಿಜೆಪಿಯ ಮ್ಯಾನಿಫೆಸ್ಟೋದಲ್ಲಿ ಈ ವಿಚಾರ ಪದೇ ಪದೇ ಇತ್ತು. ಸೊ ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರವಾಗಿ ಏನ್ ಹೆಜ್ಜೆನ ಇಟ್ಟಿದ್ದಾರೆ, ಮುಂದಿನ ವಾರ ನಾವು ಯಾವ ರೀತಿಯಾದಂತಹ ಹೈ ಪ್ರೊಫೈಲ್ ಸದನವನ್ನ, ಹೈ ವೋಲ್ಟೇಜ್ ಸದನವನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗಾದ್ರೆ? ಮಮತಾ, ಇದೊಂದು ಪ್ರಮುಖವಾದಂತ ಬಿಲ್ ಆಗಿರುವಂತದ್ದು. ಬಿಜೆಪಿ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಹಿಂದೆ ಹೇಳಿತ್ತು, ಒಂದು ದೇಶ ಒಂದು ಚುನಾವಣೆಯನ್ನ ನಾವು ಜಾರಿ ಮಾಡ್ತೀವಿ ಅಂತ. ಆ ನಿಟ್ಟಿನಲ್ಲಿ ಈಗ ಮೊದಲ ಹೆಜ್ಜೆಯನ್ನ ಸರ್ಕಾರ ಇಟ್ಟಿರುವಂತದ್ದು. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿತ್ತು. ಆ ಸಮಿತಿ ಕೂಡ ಸರ್ಕಾರಕ್ಕೆ ವರದಿಯನ್ನ ಕೂಡ ಕೊಟ್ಟಿತ್ತು. ಹೇಗೆ ದೇಶದಲ್ಲಿ ಒಂದು ದೇಶ ಒಂದು ಚುನಾವಣೆಯ ವ್ಯವಸ್ಥೆಯನ್ನ ಜಾರಿ ಮಾಡಬಹುದು ಅನ್ನೋ ಕಾರ್ಯಸಾಧ್ಯತೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿತ್ತು. ಆ ಮಾಹಿತಿಯ ಅನುಗುಣವಾಗಿ ಈಗ ಬಿಲ್ ಅನ್ನು ಕೂಡ ಸರ್ಕಾರ ತಯಾರು ಮಾಡಲಾಗಿದೆ. ಇದನ್ನ ಕ್ಯಾಬಿನೆಟ್ ನಲ್ಲಿ ಇಟ್ಟು ಸಂಸತ್ನಲ್ಲಿ ಮಂಡಿಸ್ಲಿಕ್ಕೂ ಕೂಡ ಈಗ ಒಪ್ಪಿಗೆಯನ್ನ ಪಡೆಯಲಾಗಿರುವಂತದ್ದು. ಮುಂದಿನ ವಾರದ ಕಲಾಪದಲ್ಲಿ ಈ ಒಂದು ಬಿಲ್ ಅನ್ನ ಇಡಲಾಗುತ್ತೆ ಅನ್ನುವಂತ ಮಾಹಿತಿ ಕೂಡ ಈಗ ಕೇಂದ್ರ ಸರ್ಕಾರದ ಮೂಲಗಳಿಂದ ಸಿಗ್ತಾ ಇರುವಂತದ್ದು. ಹೀಗಾಗಿ ಮುಂದಿನ ವಾರ ಅತ್ಯಂತ ಪ್ರಮುಖವಾದಂತಹ ಘಟ್ಟವಾಗುತ್ತೆ ಈ ಒಂದು ಬಿಲ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ವಿರೋಧ ಪಕ್ಷಗಳು ಮೊದಲಿಂದಲೂ ಕೂಡ ಈ ಒಂದು ಬಿಲ್ ಅನ್ನ ವಿರೋಧಿಸ್ತಾ ಬಂದಿರುವಂತಹ ಹಿನ್ನೆಲೆಯಲ್ಲಿ ಆಡಳಿತ ಮತ್ತೆ ವಿರೋಧ ಪಕ್ಷಗಳ ನಡುವೆ ತೀವ್ರವಾದಂತಹ ವಾಕ್ಸಮರ ಏರ್ಪಡುವಂತಹ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಆದಾಗ್ಯೂ ಕೂಡ ರಾಜ್ಯಸಭೆ ಮತ್ತೆ ಲೋಕಸಭೆಯಲ್ಲಿ ಬಹುಮತ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಇದನ್ನ ಪಾಸ್ ಮಾಡ್ಕೊಳ್ಳುತ್ತಾ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂತ ಪ್ರಶ್ನೆ. ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಒನ್ ನೇಷನ್ ಒನ್ ಎಲೆಕ್ಷನ್ ಬರೋದ್ರಿಂದ ಏಕಕಾಲಕ್ಕೆ ಚುನಾವಣೆಯನ್ನ ದೇಶದಾದ್ಯಂತ ಮಾಡಬಹುದು ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಬಿಜೆಪಿ ಇತ್ತು. 2014, 19, 24ರಲ್ಲೂ ಕೂಡ ಇದನ್ನ ಮ್ಯಾನಿಫೆಸ್ಟೋದಲ್ಲಿ ತಂದಿತ್ತು. ಫೈನಲಿ ಸರ್ಕಾರ ಒಂದು ಹೆಜ್ಜೆಯನ್ನು ಇಟ್ಟಿದೆ. ಬಟ್ ನೋಡೋಣ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಇದಕ್ಕೆ ಸಿಗುವಂತಹ ಉತ್ತರ ಎಂಥದ್ದು ಅಂತ.